ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವ ಮಾತನ್ನ ನೀವೆಲ್ಲ ಕೇಳಿರಬಹುದು. ಈ ಮಾತು ಸದ್ಯ ಪಾಕಿಸ್ತಾನಕ್ಕೆ ಸರಿಯಾಗಿಯೇ ಅನ್ವಯವಾಗುತ್ತಿದೆ. ಅಫ್ಘಾನಿಸ್ತಾನದ ಮೇಲೆ ಕಾಲ್ಕೆರೆದು ಯುದ್ಧಕ್ಕೋಗ್ತಾ ಇರುವ ಪಾಕಿಸ್ತಾನ ತನ್ನಲ್ಲಿರುವ ಶಸ್ತ್ರಾಸ್ತ್ರಗಳನ್ನ ಮನಸ್ಸಿಗೆ ಬಂದಂತೆ ಬಳಕೆ ಮಾಡ್ತಾ ಇದೆ. ಅಮೆರಿಕದ ಹುಚ್ಚು ಅಧ್ಯಕ್ಷ ತನ್ನ ಜೊತೆಗೆ ಇದ್ದಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ತಾಲಿಬಾನಿಗಳ ಮೇಲೆ ಒಂದು ರೀತಿಯ ಯುದ್ಧವನ್ನೇ ಪಾಕಿಸ್ತಾನ ಸಾರಿಬಿಟ್ಟಿದೆ. ಕ್ರಿಕೆಟಿಗರ ಮೇಲೆ ಏರ್ ಸ್ಟ್ರೈಕ್ ಮಾಡಿರುವ ವಿಚಾರವಂತೂ ನಿಮಗೆ ಗೊತ್ತಿರಬಹುದು. ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಸದ್ಯದ ಮಟ್ಟಿಗೆ ಖಂಡಿತವಾಗಿಯೂ ಅರಿವಿಲ್ಲ. ತಾಲಿಬಾನಿಗಳು ಪಾಕ್ ಸೈನಿಕರ ಪ್ಯಾಂಟ್ ಬಿಚ್ಚಿಸಿ ಮೆರವಣಿಗೆ ಮಾಡಿ ತುಂಬಾ ಸಮಯವೇನು ಆಗಿಲ್ಲ. ಹೀಗೆ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ನಡುವಿನ ಕದನ ತಾರಕಕ್ಕೇರುತ್ತಿರುವ ನಡುವೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಭಾರತಕ್ಕೆ ಅದೊಂದು ಧಮ್ಕಿ ಹಾಕಿಬಿಟ್ಟಿದ್ದಾನೆ. ಅದು ಅಂತಿಂತ ಧಮ್ಕಿ ಅಲ್ಲ, ನ್ಯೂಕ್ಲಿಯರ್ ಯುದ್ಧದ ಧಮ್ಕಿ. ತನಗೆ ತಾನೇ ಬಿರುದು ಕೊಟ್ಕೊಂಡ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಈಗ ಬಲಿಷ್ಠ ಭಾರತದ ಮೇಲೆಯೇ ಅಣುಬಾಂಬ್ ಹಾಕಿ ಬಿಡ್ತೇವೆ ಅಂತ ಪೊಂಗಿ ಉದ್ದಿದ್ದಾನೆ. ಅಮೆರಿಕದ ಆ ಹುಚ್ಚನನ್ನ ನಂಬ್ಕೊಂಡು ಆಸಿಮ್ ಮುನೀರ್ ಇಷ್ಟೆಲ್ಲ ಮಾಡ್ತಾ ಇದ್ದಾನೋ ಏನೋ ಗೊತ್ತಿಲ್ಲ. ಅಷ್ಟಕ್ಕೂ ಪಾಕ್ ಸೇನಾ ಮುಖ್ಯಸ್ಥ ಭಾರತಕ್ಕೆ ಏನೆಲ್ಲ ಧಮ್ಕಿ ಹಾಕಿದ್ದಾನೆ, ಭಾರತ ಇದಕ್ಕೆಲ್ಲ ರಿಯಾಕ್ಟ್ ಮಾಡುತ್ತಾ ಸದ್ಯ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ನಡುವಿನ ಸಂಘರ್ಷ ಎಲ್ಲಿವರೆಗೆ ಬಂದು ನಿಂತಿದೆ ಎಲ್ಲವನ್ನ ತೋರಿಸ್ತೀವಿ ನೋಡಿ. ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಮಾಡಿದ ನಂತರ ಪಾಕಿಸ್ತಾನದ ಮಾನ ಮರ್ಯಾದೆ ಜಗತ್ತಿನ ಮುಂದೆ ಬಯಲಾಗಿತ್ತು. ಕಾಲ್ಕೆರೆದುಕೊಂಡು ಬಲಿಷ್ಠ ದೇಶಗಳನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಚೆನ್ನಾಗಿಯೇ ಅರಿವಾಗಿತ್ತು. ಆದರೆ ಕೆಲವೊಂದು ಸಲ ಏನೇ ಆದರೂ ಪಾಠ ಕಲಿಯುವ ಜಾಯಮಾನದ ದೇಶ ಪಾಕಿಸ್ತಾನ ಅಲ್ವೇ ಅಲ್ಲ. ಎಷ್ಟೇ ಸಲ ಪೆಟ್ಟು ತಿಂದ್ರೂ ಪಾಕಿಸ್ತಾನ ಬುದ್ಧಿಯಂತೂ ಕಲಿಯೋದಿಲ್ಲ. ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗೋದಿಲ್ಲ ಅನ್ನುವ ಮಾತಿನಂತೆ ನಮ್ಗೇನು ಆಗೇ ಇಲ್ಲ ಅಂತ ಪಾಕಿಸ್ತಾನ ಜಗತ್ತಿನ ಮುಂದೆ ಬಿಂಬಿಸ್ತಾ ಇದೆ. ಅದರಲ್ಲೂ ಪಾಕಿಸ್ತಾನದ ಕ್ರಿಕೆಟಿಗರಂತೂ ಮೈದಾನದಲ್ಲಿ ಮಾಡಿದ ಗಾಂಚಾಲಿಗಳು ಒಂದೆರಡಲ್ಲ. ಇಷ್ಟೆಲ್ಲ ಆಗುವಾಗ ಅಮೆರಿಕ ಅಧ್ಯಕ್ಷನಿಗೆ ನೊಬೆಲ್ ಪ್ರಶಸ್ತಿಯ ಹುಚ್ಚು ಹಿಡಿಯುತ್ತೆ, ಪಾಕಿಸ್ತಾನ ಅದಕ್ಕೆ ಬಕೆಟ್ ಹಿಡಿಯುತ್ತೆ. ಮುಂದೆ ಏನೆಲ್ಲ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈಗ ಭಾರತದ ವಿರುದ್ಧ ಏನೇ ಮಾಡಿದ್ರೂ ತನ್ನ ಬೇಳೆ ಬೇಯೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮತ್ತೊಂದು ನೆರೆಯ ದೇಶದ ವಿರುದ್ಧ ಕಾಲ್ಕೆರೆದು ಯುದ್ಧಕ್ಕೋಗಿದೆ ಪಾಪಿ ಪಾಕಿಸ್ತಾನ. ವಿಚಿತ್ರ ಅಂದ್ರೆ ಅಫ್ಘಾನಿಸ್ತಾನದ ವಿರುದ್ಧ ಪಾಕಿಸ್ತಾನಕ್ಕೆ ಮೇಲುಗೈ ಸಾಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿತ್ತು ಅಂದ್ರೆ ತಾಲಿಬಾನಿಗಳು ಪಾಕ್ ಸೈನಿಕರನ್ನ ಅಟ್ಟಾಡಿಸಿಕೊಂಡು ಹೊಡೆದಿದ್ರು, ಅವರ ಪ್ಯಾಂಟ್ ಬಿಚ್ಚಿಸಿ ಮೆರವಣಿಗೆ ಮಾಡಿದ್ರು. ಹೀಗೆ ತಾಲಿಬಾನಿಗಳ ಕೈಯಿಂದಲೂ ಕೂಡ ಅವಮಾನವನ್ನ ಎದುರಿಸಿದ ಪಾಕಿಸ್ತಾನ ಈಗ ಭಾರತವನ್ನ ಮತ್ತೊಮ್ಮೆ ಕೆಣಕುವ ಪ್ರಯತ್ನ ಮಾಡ್ತಾ ಇದೆ. ನಾವು ಆರಂಭದಲ್ಲೇ ಹೇಳಿದಂತೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಭಾರತದ ಮೇಲೆ ಅಣುದಾಳಿಯ ಧಮ್ಕಿ ಹಾಕಿದ್ದಾನೆ. ನಾವು ಇನ್ಮುಂದೆ ಭಾರತದ ವಿರುದ್ಧ ಯುದ್ಧ ಮಾಡುವ ಯಾವುದೇ ಸನ್ನಿವೇಶ ಇಲ್ಲ, ಇನ್ನೇನಿದ್ರೂ ನಮ್ಮಲ್ಲಿರುವ ಅಣುಬಾಂಬನ್ನೇ ಹಾಕಿಬಿಡೋದು, ಅಲ್ಲಿಗೆ ಕತೆ ಮುಗಿಯುತ್ತೆ. ಭಾರತ ಸಣ್ಣದೊಂದು ಪ್ರಚೋದನೆ ಕೊಟ್ಟರೂ ಸಾಕು, ನಾವು ನಿರ್ಣಾಯಕವಾದ ಪ್ರತಿಕ್ರಿಯೆಯನ್ನೇ ಕೊಟ್ಟು ಬಿಡ್ತೇವೆ. ಒಂದು ಸಣ್ಣ ಪ್ರಚೋದನೆಯಿಂದ ಭಾರತದ ಭೂಪಟವೇ ಬದಲಾಗಿ ಬಿಡಬಹುದು ಅಂತ ಭಾರತಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾನೆ ಈ ಭೂಪ. ಎಂತಹ ಮಾತು ನೋಡಿ. ಪಾಕಿಸ್ತಾನ ಅನ್ನುವ ದೇಶ ಇನ್ನೆಷ್ಟು ದಿನ ಜಗತ್ತಿನ ಭೂಪಟದಲ್ಲಿ ಇರುತ್ತೆ ಅನ್ನುವ ಯಾವುದೇ ಗ್ಯಾರಂಟಿ ಇಲ್ಲ. ಹೀಗಿರುವಾಗ ಭಾರತವನ್ನೇ ಭೂಪಟದಿಂದ ತೆಗೆದು ಬಿಸಾಕ್ತಾನಂತೆ. ಭೂಪಟದಿಂದ ತೆಗೆಯೋದು ಬಿಡಿ, ಭಾರತವನ್ನ ಟಚ್ ಮಾಡುವ ತಾಕತ್ತು ಕೂಡ ಈ ಪಾಪಿ ಪಾಕಿಸ್ತಾನಕ್ಕೆ ಇಲ್ವೇ ಇಲ್ಲ. ಇಂತಹ ಪಾಕಿಸ್ತಾನ ಭಾರತದ ಮೇಲೆ ಅಣುಬಾಂಬ್ ಹಾಕುತ್ತಂತೆ. ಇದನ್ನೆಲ್ಲ ಕೇಳಿದ್ರೆ ನಿಮ್ಗೆ ಜೋಕ್ ಅಂತ ಅನ್ಸಬಹುದು. ಆದ್ರೆ ಪಾಕಿಸ್ತಾನ ಮಾತ್ರ ಈ ರೀತಿ ಧಮ್ಕಿ ಹಾಕಿ ತಾನೇನೋ ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತ ಎದೆ ಯುಬ್ಬಿಸಿಕೊಂಡು ಹೋಗ್ತಾ ಇದೆ. ಪಾಕಿಸ್ತಾನ ಇಲ್ಲಿ ಕೇವಲ ಅಣುಬಾಂಬ್ನ ಧಮ್ಕಿಯನ್ನ ಮಾತ್ರ ಹಾಕಿಲ್ಲ, ಭಾರತದ ಮೇಲೆ ಆರ್ಥಿಕ ದಾಳಿ ಮಾಡ್ತೇವೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಭಾರತಕ್ಕೆ ಎಕಾನಾಮಿಕ್ ಡ್ಯಾಮೇಜ್ ಮಾಡ್ತೇವೆ ಅಂತ ಮುನೀರ್ ಹೇಳಿಕೆ ಕೊಟ್ಟಿದ್ದಾನೆ. ಭಾರತ ಊಹೆ ಮಾಡದ ರೀತಿಯಲ್ಲಿ ನಾವು ಪ್ರತಿಕ್ರಿಯೆ ಕೊಡ್ತೇವೆ ಅಂತ ಪಾಕ್ ಸೇನಾ ಮುಖ್ಯಸ್ಥ ಅರಚಾಡಿದ್ದಾನೆ. ಪಾಕಿಸ್ತಾನ ಆರ್ಥಿಕತೆಯ ವಿಚಾರದಲ್ಲಿ ಭಾರತದ ಹತ್ತಿರಕ್ಕೆ ಬರೋದಕ್ಕೆ ಕೂಡ ಸಾಧ್ಯವಿಲ್ಲ. ಭಾರತದ ಹತ್ತಿರ ಬಿಡಿ, ಬಾಂಗ್ಲಾದೇಶದ ಹತ್ತಿರಕ್ಕೆ ಕೂಡ ಬರೋದಕ್ಕೆ ಸಾಧ್ಯವಿಲ್ಲ. ಪಾಕಿಸ್ತಾನ ಸದ್ಯ ಉಸಿರಾಡ್ತಾ ಇರೋದು ಅಮೆರಿಕಾದಿಂದ, IMFನ ಸಾಲದಿಂದ. ಅಮೆರಿಕ ಅಧ್ಯಕ್ಷನನ್ನ ಹೊಗಳಿದ್ರೆ ಸ್ವಲ್ಪ ಭಿಕ್ಷೆ ಸಿಗುತ್ತೆ, ಅದೇ ಅಮೆರಿಕದ ರೆಕಮೆಂಡ್ನಿಂದ IMFನಲ್ಲಿ ಲೋನ್ ಸಿಗುತ್ತೆ. ಇನ್ನು ಕೆಲವು ದೇಶಗಳಿಗೆ ಹೋದಾಗ ಭಿಕ್ಷಾ ಪಾತ್ರೆ ಹಿಡಿಯುವ ಪಾಕ್ ಪ್ರಧಾನಿ ಅಲ್ಲಿಂದ ತಂದ ಭಿಕ್ಷೆಯಿಂದ ತನ್ನ ದೇಶವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ.
ಇಷ್ಟೆಲ್ಲ ಇರುವಾಗ ಪಾಕಿಸ್ತಾನ ಆರ್ಥಿಕತೆಯ ವಿಚಾರದಲ್ಲಿ ಹತ್ತಿರಕ್ಕೂ ಬರೋದಕ್ಕೆ ಸಾಧ್ಯವಿಲ್ಲ. ಆದರೆ ಪಾಕಿಸ್ತಾನದಿಂದ ಒಂದು ಸಾಧ್ಯವಿದೆ, ಅದು ಬೊಗಳೆ ಬಿಡೋದು. ಪ್ರಚಾರದಲ್ಲಿರಬೇಕು ಅಂದ್ರೆ ಈ ರೀತಿ ಬೊಗಳೆಯನ್ನಾದರೂ ಬಿಡಬೇಕು. ಅದರಲ್ಲಿ ಪಾಕಿಸ್ತಾನ ಎಕ್ಸ್ಪರ್ಟ್. ಆಪರೇಷನ್ ಸಿಂಧೂರ ಟೈಮ್ನಲ್ಲಿ ಕೂಡ ಅದನ್ನೇ ಮಾಡಿದ್ದು. ಭಾರತದ ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಿದ್ದೇವೆ ಅಂತ ಹೇಳಿದ್ದು. ಅದಕ್ಕೊಂದೇ ಒಂದು ಪ್ರೂಫ್ ಕೊಡೋದಕ್ಕೂ ಪಾಕಿಸ್ತಾನದಿಂದ ಆಗ್ಲೇ ಇಲ್ಲ. ಭಾರತ ಮಾತ್ರ ಎಲ್ಲ ಪ್ರೂಫ್ ಕೊಟ್ಟು ಪಾಕಿಸ್ತಾನದ ನಾಟಕವನ್ನ ಬಯಲು ಮಾಡಿತ್ತು. ಹೀಗೆ ಮೇಲಿಂದ ಮೇಲೆ ಅವಮಾನವಾಗ್ತಾ ಇದ್ದಂತೆ ಪಾಕಿಸ್ತಾನ ಭಾರತದ ವಿರುದ್ಧ ಜಿದ್ದು ಸಾಧಿಸ್ತಾ ಇದೆ. ಹೇಗಾದ್ರೂ ಮಾಡಿ ಭಾರತಕ್ಕೆ ಬುದ್ಧಿ ಕಲಿಸಲೇಬೇಕು ಅಂತ ರಾತ್ರಿ ಹಗಲು ಪ್ಲಾನ್ ಮಾಡ್ತಾ ಇದೆ. ಭಾರತದ ವಿರುದ್ಧ ಗೆಲ್ಲೋದು ತುಂಬಾನೇ ಕಷ್ಟ ಅನ್ನೋದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ. ಆದರೆ ಭಯ ಹುಟ್ಟಿಸುವ ಪ್ರಯತ್ನ ಮಾಡಬಹುದು. ಆ ಭಯ ಹುಟ್ಟಿಸುವ ಪ್ರಯತ್ನವೇ ಈಗ ಕೊಟ್ಟಿರುವ ಧಮ್ಕಿ. ಮುನೀರ್ ಹೇಳಿರುವ ಆರ್ಥಿಕ ದಾಳಿ ಕೂಡ ಅದೇ. ನಾವು ಪಾಕಿಸ್ತಾನದ ಧಮ್ಕಿಗಳಿಗೆ ಹೆದರೋದಿಲ್ಲ, ಆದರೆ ವಿದೇಶಗಳಿಂದ ಬಂದ ಹೂಡಿಕೆದಾರರಿಗೆ ಏನೇ ಆದರೂ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಈಗ ಪಾಕಿಸ್ತಾನ ಕ್ರಿಯೇಟ್ ಮಾಡ್ತಾ ಇದೆ. ಈ ರೀತಿ ಧಮ್ಕಿ ಹಾಕಿ ಭಾರತಕ್ಕೆ ಬರುವ ಹೂಡಿಕೆಯನ್ನ ನಿಲ್ಲಿಸೋದು ಪಾಕಿಸ್ತಾನದ ಪ್ಲಾನಿಂಗ್. ಪಾಕಿಸ್ತಾನ ಈ ರೀತಿಯ ಕುತಂತ್ರಿ ಪ್ಲಾನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಆದರೆ ಇಂತಹ ಪ್ಲಾನ್ಗಳು ಭಾರತದ ಮುಂದೆ ವರ್ಕೌಟ್ ಆಗೋದಿಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿಲ್ಲ ಅಷ್ಟೇ. ಆದರೂ ಪಾಕಿಸ್ತಾನ ಮಾತ್ರ ತನ್ನ ಬುದ್ಧಿ ಬಿಡ್ತಾ ಇಲ್ಲ. ಅಣುಬಾಂಬ್ ಹಾಕ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಆರ್ಥಿಕ ದಾಳಿ ಮಾಡ್ತೀವಿ ಅಂತ ಪುಂಖಾನುಪುಂಖವಾಗಿ ಧಮ್ಕಿ ಹಾಕ್ತಾ ಇದೆ. ಅದರಲ್ಲೂ ಟ್ರಂಪ್ ಜೊತೆ ಸೇರಿದ ಮೇಲಂತೂ ಈ ಧಮ್ಕಿ ಹಾಕುವ ಬುದ್ಧಿ ಪಾಕಿಸ್ತಾನಕ್ಕೆ ಸ್ವಲ್ಪ ಜಾಸ್ತಿ ಆದಂತೆ ಕಾಣಿಸ್ತಾ ಇದೆ. ಟ್ರಂಪ್ ಕೂಡ ಮಾಡಿದ್ದು ಇದನ್ನೇ ಅಲ್ವಾ? ಭಾರತದ ಮೇಲೆ ಧಮ್ಕಿ ಹಾಕಿದ್ದಕ್ಕೆ ಲೆಕ್ಕವೇ ಇಲ್ಲ. ಆದರೆ ಭಾರತವನ್ನ ಅಲುಗಾಡಿಸೋದಕ್ಕೆ ಟ್ರಂಪ್ನಿಂದ ಸಾಧ್ಯವಾಗಿಲ್ಲ. ಭಾರತದ ಮೇಲೆ ತೆರಿಗೆ ಹಾಕಿ ಭಾರತದಂತ ಒಳ್ಳೆ ಸ್ನೇಹಿತನನ್ನ ಕಳೆದುಕೊಂಡಿದ್ದು ಬಿಟ್ರೆ ಅಮೆರಿಕದಿಂದ ಬೇರೆ ಏನನ್ನ ಕೂಡ ಸಾಧಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಒಂದ್ ಕಡೆ ಪಾಕಿಸ್ತಾನ ಈ ರೀತಿ ಧಮ್ಕಿ ಹಾಕುವ ಮೂಲಕ ಸುದ್ದಿಯಲ್ಲಿದ್ರೆ, ಅತ್ತ ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧ ಅಲ್ಲಿನ ಜನ ತಿರುಗಿ ಬಿದ್ದಿದ್ದಾರೆ. ಯಾವ ಟ್ರಂಪ್ ಜಗತ್ತನ್ನ ಎದುರು ಹಾಕೊಂಡು ಅಮೆರಿಕವನ್ನ ಮತ್ತೊಮ್ಮೆ ಗ್ರೇಟ್ ಮಾಡ್ತೇನೆ ಅಂತ ಬೀಗ್ತಾ ಇದ್ನೋ, ಅದೇ ಟ್ರಂಪ್ ವಿರುದ್ಧ ಅಮೆರಿಕದ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಟ್ರಂಪ್ ತೆಗೆದುಕೊಂಡಿರುವ ನಿರ್ಧಾರ ಅಲ್ಲಿನ ಜನರಿಗೆ ಹಿಡಿಸಿಲ್ಲ. ಆಮದು ಸುಂಕ ಹೇರಿಕೆ, ವಲಸಿಗರನ್ನ ಹತ್ತಿಕ್ಕುವುದು, ಹೀಗೆ ಹಲವು ನೀತಿಗಳನ್ನ ಅಮೆರಿಕನ್ನರೇ ವಿರೋಧಿಸುತ್ತಿದ್ದಾರೆ. ಇದು ಪ್ರಜಾಪ್ರಭುತ್ವದ ಆಡಳಿತ ಅಲ್ಲ. ಇಲ್ಲಿ ಪ್ರಜೆಗಳ ಅಭಿಪ್ರಾಯಕ್ಕೆ ಬೆಲೆಯೇ ಇಲ್ಲ. ಟ್ರಂಪ್ ಸರ್ವಾಧಿಕಾರಿಯ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅಮೆರಿಕನ್ನರೇ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿನ ಜನ ಎಲ್ಲಿವರೆಗೆ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಟ್ರಂಪ್ ವಿರುದ್ಧ ನೋ ಕಿಂಗ್ಸ್ ಅನ್ನುವ ಹೋರಾಟವೇ ಶುರುವಾಗಿದೆ. ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ನ ಮುಂದೆ ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆಯಾಗಿದೆ. ಕೇವಲ ನ್ಯೂಯಾರ್ಕ್ನಲ್ಲಿ ಮಾತ್ರವಲ್ಲ, ಡೆನ್ವರ್, ಚಿಕಾಗೋ, ಸಿಯಾಟಲ್, ಬೋಸ್ಟನ್, ಫಿಲಡೆಲ್ಫಿಯಾ, ಅಟ್ಲಾಂಟಾ ಸೇರಿದಂತೆ ಅಮೆರಿಕದ ಮೂಲೆ ಮೂಲೆಯಲ್ಲೂ ನೋ ಕಿಂಗ್ಸ್ ಅನ್ನುವ ಹೆಸರಿನಲ್ಲಿ ಪ್ರತಿಭಟನೆಯಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಟ್ರಂಪ್ ವಿರುದ್ಧ ವಾರ್ ಶುರುವಾಗಿದೆ. ಟ್ರಂಪ್ ಅವರು ರಾಜನಂತೆ ಕಿರೀಟ ತೊಟ್ಟು ಫೈಟರ್ ಜೆಟ್ನಲ್ಲಿ ಕೂತು ಮೇಲ್ನಿಂದ ಕಕ್ಕಸನ್ನ ಪ್ರತಿಭಟನಾಕಾರರ ಮೇಲೆ ಹಾಕಿ ಹೋಗುವ AI ಫೋಟೋಗಳನ್ನು ಸೃಷ್ಟಿ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಈ ಮೂಲಕ ಅಮೆರಿಕದ ಜನ ದೊಡ್ಡದೊಂದು ಮುನ್ಸೂಚನೆ ಕೊಟ್ಟಿದ್ದಾರೆ. ಇದೇ ರೀತಿ ಹುಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಹೋದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ ಅನ್ನುವ ಮುನ್ಸೂಚನೆ ಅದು. ತನ್ನ ಪ್ರತಿಷ್ಠೆಗಾಗಿ ತನಗೆ ನೊಬೆಲ್ ಪ್ರೈಸ್ ಬೇಕು ಅನ್ನುವ ಕಾರಣಕ್ಕಾಗಿ ಟ್ರಂಪ್ ಇಲ್ಲಿ ಅಮೆರಿಕವನ್ನ ಬಲಿ ಕೊಟ್ಟರು ಅನ್ನೋದು ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ಅದೇನೇ ಇರಲಿ, ಯಾವ ಅಮೆರಿಕವನ್ನ ನಂಬಿಕೊಂಡು ಪಾಕಿಸ್ತಾನ ಭಾರತಕ್ಕೆ ಧಮ್ಕಿ ಹಾಕ್ತಾ ಇದೆಯೋ ಅದೇ ಅಮೆರಿಕದ ಬುಡ ಈಗ ಅಲುಗಾಡೋದಕ್ಕೆ ಶುರುವಾಗಿದೆ. ಪಾಕಿಸ್ತಾನದ ಈ ಧಮ್ಕಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.